ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಅವರ್ ಚಾನಲ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಈಸಿಯಾಗಿ ರಾಗಿ ರೊಟ್ಟಿ ಹೇಗೆ ಮಾಡೋದಂತ ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ. ತುಂಬ ಈಸಿಯಾಗಿದೆ ಮಾಡಲಿಕ್ಕೆ. ಎಲ್ಲರೂ ಈ ವಿಡಿಯೋ ನೋಡಿದರೆ ಎಲ್ಲರೂ ಕೂಡ ಮಾಡ್ಬೋದು ಮನೆಯಲ್ಲಿ ಈಸಿಯಾಗಿ ರಾಗಿ ರೊಟ್ಟಿಯನ್ನು. ಮೊದಲನೇದಾಗಿ ನೋಡಿ ಒಂದು ಗ್ಲಾಸ್ನಷ್ಟು ನಾನು ನೀರನ್ನು ಕುದಿಲಿಕ್ಕೆ ಇಟ್ಕೊಂಡಿದ್ದೀನಿ. ನೀರು ಕುದಿ ಬಂದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು. ನಾವು ನೀರು ಎಷ್ಟು ಇಟ್ಕೊಂಡಿರ್ತೀವಲ್ಲ ಅದರದಷ್ಟು ಅಂದರೆ ಹಿಟ್ಟು ಹಿಡಿಯುವಷ್ಟು ನಾವು ಏನು ಹಾಕಬೇಕಾಗ್ತದೆ. ನೋಡಿ ನಾನು ಇಲ್ಲೊಂದು 6 ಹಾಕ್ಕೊಂಡಿದ್ದೀನಿ, 6 ಸ್ಪೂನಷ್ಟು ಹಾಕ್ಕೊಂಡಿದ್ದೇನೆ. ಈಗ ಚೆನ್ನಾಗಿ ಟರ್ನ್ ಮಾಡ್ತಾ ಇರಬೇಕು. ನೋಡಿ ಚೆನ್ನಾಗಿ ಟರ್ನ್ ಅಂದರೆ ಗಟ್ಟಿ ಆಗ್ತದೆ. ನೀರಲ್ಲಿ ನಾವು ಹಿಟ್ಟನ್ನು ಹಾಕಿದರೆ ಈ ರೀತಿಯಾಗಿ ಗಟ್ಟಿಯಾಗಿ ಬರ್ತದೆ. ನೋಡಿ ಈಗ ಟರ್ನ್ ಮಾಡ್ತಾ ಇರಬೇಕು, ಇಲ್ಲಂತ ಕೆಳಗಡೆ ಹಿಡ್ಕೊಂಡ್ಬಿಡ್ತದೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗ್ತದೆ ಎಲ್ಲ ಕಡೆಯಿಂದ. ಈ ರೀತಿ ಆಗಿದ್ರೆ ಸಾಕು. ಈಗ ನೋಡಿ ಬೇಕಾದರೆ ಸ್ವಲ್ಪ ಜಾಸ್ತಿ ತೆಳು ಅನಿಸಿದರೆ ನೀವು ಮತ್ತೊಂದು 2 ಸ್ಪೂನಷ್ಟು ಹಿಟ್ಟನ್ನು ಹಾಕ್ಕೋಬೋದು. ಇದಕ್ಕೆ ಜಾಸ್ತಿ ಕಡಿಮೆ ಅಂತ ನಾವೇನು ಅಂದರೆ ಯಾವ ಅಳತೆಯನ್ನು ತೊಗೋಬೇಕಂತಿಲ್ಲ. ನಾವು ರೊಟ್ಟಿ ಎಷ್ಟು ಮಾಡಬೇಕಲ್ಲ ಅಷ್ಟನ್ನ ತೊಗೊಂಡ್ರೆ ಸಾಕು. ನೋಡಿ ಈಗ ಅದಕ್ಕೆ ನಾನು ಇದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೋತಾ ಇದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಆರಲಿಕ್ಕೆ ಬಿಟ್ಕೋತಾ ಇದ್ದೀನಿ. ಇವಾಗ ಒಂದು 2 ನಿಮಿಷ ಆರಲಿಕ್ಕೆ ಬಿಟ್ಕೊಂಡಿದ್ದೆ. ಈಗ ಇದಕ್ಕೆ ನಾನು ಜೋಳದ ಹಿಟ್ಟನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಬೇಕಿದ್ದರೆ ನೀವು ಅಕ್ಕಿ ಹಿಟ್ಟನ್ನು ಸಹ ಮಿಕ್ಸ್ ಮಾಡ್ಕೋಬೋದು. ಅಂದರೆ ಹಿಟ್ಟು ತೆಳುವಾಗಿರ್ತದಲ್ಲ ಅದನ್ನು ನಾವು ಸರಿಯಾಗಿ ಮಾಡ್ಕೊಳ್ಳಿಕ್ಕೆ, ಅಂದರೆ ಕರೆಕ್ಟಾಗಿ ಗಟ್ಟಿಯಾಗಿ ಮಾಡ್ಕೊಳ್ಳಿಕ್ಕೆ ನಾವು ಜೋಳದ ಹಿಟ್ಟನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡಿ ಚೆನ್ನಾಗಿ ಕಲಿಸ್ಕೋಬೇಕು. ರೊಟ್ಟಿ ಹದಕ್ಕೆ ಕಲಿಸ್ಕೊಂಡು ರೊಟ್ಟಿ ಮಾಡ್ಕೋಬೇಕಾಗ್ತದೆ. ನೋಡಿ ಈ ರೀತಿಯಾಗಿ ಚೆನ್ನಾಗಿ ನಾದ್ಕೋಬೇಕು. ಭಾಳ ಗಟ್ಟಿ ಅನಿಸಿದ್ರೆ ಸ್ವಲ್ಪ ನೀರು ಹಚ್ಕೊಂಡ್ಬಿಟ್ಟು ನಾದ್ಕೋಬೋದು. ರೊಟ್ಟಿ ಮಾಡಲಿಕ್ಕೆ ಈ ರೀತಿ ಆದರೆ ನೋಡಿ ಸಾಕು. ನೋಡಿ ಈ ರೀತಿ ಆದ ನಂತರ ನಾನು ಸೈಜ್ ಅಂದರೆ ರೊಟ್ಟಿ ಯಾವ ಸೈಜ್ ಬೇಕು ಆ ಸೈಜ್ನಷ್ಟು ಹಿಟ್ಟನ್ನು ತೆಕ್ಕೊಂಡಿದ್ದೀನಿ. ಚೆನ್ನಾಗಿ ನಾದ್ಕೊಂಡಿಟ್ಕೊಂಡಿದ್ದೆ. ನೋಡಿ ಈ ರೀತಿಯಾಗಿ ಕೆಳಗಡೆ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ರೊಟ್ಟಿ ನೀವು ಇವನ್ ತಟ್ಕೋಬೋದು. ಅಂದರೆ ಕೈಯಿಂದ ಸಹ ನೀವು ಬಡಿದ್ಬಿಟ್ಟು ಮಾಡ್ಬೋದು, ಇಲ್ಲಾಂದರೆ ಲಟ್ಟಿಸು ಸಹ ನೀವು ರೊಟ್ಟಿಯನ್ನು ಮಾಡ್ಬೋದು. ನಿಮಗೆ ಯಾವ ರೀತಿಯಾಗಿ ಬೇಕೋ ಆ ರೀತಿಯಾಗಿ ನೀವು ಲಟ್ಟಿಸ್ಕೋಬೋದು. ಅಂದರೆ ದಪ್ಪ ಅಥವಾ ತೆಳು ಬೇಕಾದರೂ ಸಹ ನೀವು ಲಟ್ಟಿಸ್ಕೋಬೋದು. ತುಂಬ ಚೆನ್ನಾಗಿ ಬರ್ತದೆ. ಮೊದಲನೇ ಸಾರಿಗೆ ಯಾರಾದರೂ ರೊಟ್ಟಿ ಮಾಡಬೇಕಂತ ಅಂದ್ಕೊಂಡ್ರೆ ಈ ವಿಡಿಯೋನ ನೋಡಿ ನೀವು ಕೂಡ ಟ್ರೈ ಮಾಡಿ ಹೇಗಾಗಿದೆ ಅಂತ ನಮಗೆ ಕಮೆಂಟ್ ಮುಖಾಂತರ ತಿಳಿಸಿ. ಇನ್ನು ಯಾರೆಲ್ಲ ನಮ್ಮ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬರ್ ಆಗಿ ಅಲ್ಲಿರುವಂಥ ಒಂದು ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನೋಡಿ ಈಗ ನಾನು ರಾಗಿ ರೊಟ್ಟಿಯನ್ನು ಹೊಳಿಸ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿ ಟೇಸ್ಟು ಕೂಡ ತುಂಬ ಚೆನ್ನಾಗಿ ಬರ್ತದೆ. ನೋಡಿ ಈ ರೀತಿಯಾಗಿ ಹೊಳಿಸಿದ್ರೆ ಸಾಕು, ಬುರು ಅಂತ ರಾಗಿ ರೊಟ್ಟಿ ಉಬ್ಬು ಬರ್ತದೆ. ಮಕ್ಕಳಿಗೂ ಕೂಡ ಇದು ತುಂಬಾ ಹೆಲ್ದಿಯಾಗಿರುವಂಥ ಒಂದು ರೊಟ್ಟಿ ಅಂತ ಹೇಳ್ಬೋದು. ಬೆಳಗ್ಗೆ ನಾಷ್ಟಕ್ಕೂ ಮಾಡ್ಕೋಬೋದು ಮತ್ತು ಊಟಕ್ಕೆ ಸಹ ನೀವು ಮಾಡಿಕೊಂಡು ತಿನ್ಬೋದು. ನಾನು ಮತ್ತೊಂದು ಮಾಡಿ ತೋರಿಸ್ತಾ ಇದ್ದೀನಿ. ನಾನು ಆಲ್ಮೋಸ್ಟ್ ಒಂದು ಅರ್ಧದಷ್ಟು ಲಟ್ಟಿಸ್ಕೊಂಡು ನಂತರ ಸ್ವಲ್ಪ ಕೈಯಿಂದ ಬಡ್ಕೊಂಡು ಮಾಡಿಕೊಂಡು ಈ ರೀತಿಯಾಗಿ ರಾಗಿ ರೊಟ್ಟಿಯನ್ನು ಮಾಡ್ತಾಯಿದ್ದೀನಿ. ನೋಡಿ ಬರೀ ರಾಗಿ ಅಷ್ಟೇ ಹಾಕೋದ್ರಿಂದನೂ ಹೆಲ್ದಿಯಾಗಿ ಬರ್ತದೆ. ನಾನು ಇದರಲ್ಲಿ ಜೋಳದ ಹಿಟ್ಟನ್ನು